जय 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 ಅವರು ಹಾಸ್ಪಿಟಲ್ ಹೋಗಿ 14ಕ್ಕೆ ಕಂಪ್ಲೇಂಟ್ ಕೊಟ್ಟಾಗ ಕೇಸ್ ಮಾಡಿದ್ದಾರೆ ನಾವು ಸ್ಥಳೀಯ ಪೊಲೀಸ್. ಆದರೆ ಅದನ್ನು ಏನು ಅಟ್ರಾಸಿಟಿ ಇನ್ವೆಸ್ಟಿಗೇಷನ್ ಅವ್ರಿಗೆ ನಾವು ಮನವಿನೂ ಕೊಟ್ಟಿದ್ವಿ. 17 ಬಂದಿದ್ದು ಸ್ಥಳ ಮಾತಾಡೋದೆಲ್ಲ ಬಂದಿದ್ದು ಮನವಿನೂ ಕೊಡ್ತೀವಿ. ಆದರೆ ಈಗ ಆಲ್ರೆಡಿ 20 ದಿನ 17ಕ್ಕೆ ನಾವು ಕೊಟ್ಬಿಟ್ಟು ಸಾಹಿತ್ಯ ಸಮ್ಮೇಳನ ಸಾಹಿತ್ಯ ಸಮ್ಮೇಳನ ನಡೆಯುವಾಗ ನಾವು ನೋಡಲು ತಮ್ಮ ಡ್ಯೂಟಿ ಬಂದೋಬಸ್ತು ಭಾಳ ಬ್ಯುಸಿಯಾಗಿದೆ ಅಂತೇಳಿ ನಾವು ಕೂಡ ಮತ್ತು ಇವತ್ತು 8 ತಿಂಗಳಲ್ಲೂ ಕೂಡ ಒಂದು ಪುರಸ್ಕಾರ ಆರೋಪಿಗಳು 9 ಜನ 9 ಜನದಲ್ಲಿ ನಾವು ಫಾರ್ಮಾಲಿಟೀಸ್ ಮಾಡಿ ಸರ್ ಅವ್ರಿಗೆ ಏನಾದರೂ ಭಯ ಬರಲಿ ಗೌರವ ಇರಲಿ ಅಂತೇಳಿ ನಾವು ಎಷ್ಟೋ ಸರಿ ಯಾವುದೇ ಪ್ರಕರಣದಲ್ಲಿ 9 ಜನದಲ್ಲಿ ಕಾನೂನನ್ನ ಫಾಲೋಅಪ್ ಮಾಡಬೇಕು ಅಂತ ನಾನು ನಿಮ್ಮಲ್ಲಿ ಮನವಿ ಮಾಡ್ತೀನಿ. ಹಿಂದೆ ಒಂದು ಸಲ ಗಲಾಟೆ ನಡೆಸಿದ್ದು ನಾವು ಅಲ್ಲೇ ಹಿಂದೆ 30 ವರ್ಷದಿಂದ ಒಂದು ಸಲ ಗಲಾಟೆ ಮಾಡಿದ್ದು ಬೆಂಕಿ ಎಲ್ಲ ನಮ್ಮ ಸಮುದಾಯದಲ್ಲಿ ಶೆಡ್ಗಳಿಗೆಲ್ಲ ಬೆಂಕಿ ಹಾಕಿ ಮತ್ತು ತುಂಬ ದೊಡ್ಡ ಮಟ್ಟದ ಜನಸಂಖ್ಯೆಯಲ್ಲಿ ಸರ್ ಟೋಟಲ್ 7,000 ಇತ್ತು ಸರ್. ನಮ್ಮೂರೇ ನಮ್ಮೂರು 4,000 ಅಂದರೆ ಮೇಜರ್ ಹೌದು ಸರ್. ಸುಮ್ಮನೆ ಕಾನೂನು ಸುವ್ಯವಸ್ಥೆ ಭಂಗ ಆಗಬಾರ್ದು ಅಂತೇಳಿ ನಾವು ಎಷ್ಟು ಬಾರಿ ಈಗ ನಾವು ನಿಮ್ಮನ್ನು ಬೇಕು ಓಕೆ ಓಕೆ ಸರ್ ಕಾದಲ್ಲಿ ಬನ್ನಿ ಹಲೋ ಹಾಂ ಒಂದು ಫೋನ್ ಮಾಡ್ತೀನಿ ಇರ್ರಿ ಒಂದು 2 ನಿಮಿಷ ಫೋನ್ ಮಾಡ್ತೀನಿ. 2 ನಿಮಿಷ ಓಕೆ ಮಾತಾಡಿದೆ. ಆತ್ಮೀಯರೇ, ಏನು ಈ ದಿವಸ ನಾವು ಮಾನ್ಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಕಚೇರಿಗೆ ಚಾಮನಹಳ್ಳಿ ಗ್ರಾಮದಿಂದ ಮದ್ದೂರು ತಾಲೂಕು ಚಾಮನಹಳ್ಳಿ ಗ್ರಾಮದಿಂದ ಬೈಕ್ ಜಾಥಾ ಬಂದು ಸಂಜೆ ವೃತ್ತದಿಂದ ಅಲ್ಲಿನ ಜಮಾವಣೆಗೊಂಡು ಅಲ್ಲಿಂದ ಕೂಡ ಕಾಲ್ನಡಿಗೆ ಜಾಥಾದಲ್ಲಿ ತಮಟೆ ಚಳುವಳಿಯನ್ನು ಮಾಡಿ ಮಾನ್ಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಮನವಿಯನ್ನು ಕೊಟ್ಟಿದ್ದೀವಿ. ಈ ಮನವಿ ಉದ್ದೇಶ ಏನಂದರೆ 13ನೇ ತಾರೀಕು ಚಾಮನಹಳ್ಳಿ ಗ್ರಾಮದಲ್ಲಿ ರಾತ್ರಿ 8:15ನಲ್ಲಿ ಒಂದು ಪ್ರಕರಣ ನಡೆಯುತ್ತದೆ. ಅದು ಕೇವಲ ಸಣ್ಣ ಪುಟ್ಟ ವಿಚಾರಕ್ಕೆ ದೊಡ್ಡದಾಗಿ ವಿಜೃಂಭಿಸಿರ್ತದೆ. ಆ ಒಂದು ಪ್ರಕರಣದಲ್ಲಿ 9 ಜನ ಆರೋಪಿಗಳಿರ್ತಾರೆ. ಅದರ ಮಾರನೆಗೆ 14ನೇ ತಾರೀಕಿಗೆ FIR ಆಗಿರುತ್ತೆ. 14ನೇ ತಾರೀಕಿಗೆ FIR ಆಗಿದ್ದರೆ 17ಕ್ಕೆ ನಮ್ಮ ಆ ಪ್ರಕರಣದ ತನಿಖಾಧಿಕಾರಿಗಳು ಸ್ಥಳಕ್ಕೆ ಬರ್ತಾರೆ. ಸ್ಥಳಕ್ಕೆ ಬಂದಾಗ ನಾವು ಏನು ನಮ್ಮ ರಾಷ್ಟ್ರೀಯ ಮಾನವ ಹಕ್ಕುಗಳ ಸಂರಕ್ಷಣೆ ಪಡೆ ಇದೆ ಅದರಿಂದ ಮನವಿಯನ್ನು ಕೊಟ್ಟಿರ್ತೀವಿ. ಸರ್ ನೀವು ಫಾರ್ಮಾಲಿಟೀಸ್ ಮಾಡಿ, ನಾವು ಹೇಳ್ತಾ ಇದ್ದೀವಿ ಎಲ್ಲನೂ ಬಂಧಿಸೋದು ಬೇಡ ಸರ್, ಒಬ್ಬರನ್ನ ಬಂಧಿಸಿ ಅವ್ರಿಗೆ ಒಂದು ಇದಿರಬೇಕು, ಭಯ ಇರಬೇಕು ಕಾನೂನು ಮೇಲೆ ತಪ್ಪು ಮಾಡಿದವ್ರಿಗೆ ಎಂಬತಕ್ಕಂಥ ಮನವಿನೂ ಕೂಡ ಮಾಡಿದ್ದೀವಿ. ಆದರೆ ಇದುವರೆಗೆ 20 ದಿನ ಆದರೂ ಒಬ್ಬ ಆರೋಪಿಗಳನ್ನು ಕೂಡ ಬಂಧಿಸಿ. ಟೋಟಲಿ ಈ ಪ್ರಕರಣದಲ್ಲಿ 9 ಜನ ಆರೋಪಿಗಳಿದ್ದಾರೆ. ನಾವು ಹಲವು ಬಾರಿ ಫೋನ್ ಮಾಡಿ ಮಾತಾಡಿದ್ರು ಕೂಡ ಅದ್ರ ಬಗ್ಗೆ ಒಂದು ಮಾತನ್ನು ಕೂಡ ಅಲ್ಲಿನ ತನಿಖಾಧಿಕಾರಿಗಳು ಮಾತಾಡ್ತಾ ಇಲ್ಲ. ಹೇಳಿದ್ದೀವಿ ಇಷ್ಟು ಬಿಟ್ಟರೆ ಇನ್ನೇನು ಮಾಡ್ತಾಯಿಲ್ಲ. ಅದಕ್ಕೋಸ್ಕರ ನಾವು ಘಟನೆ ನಡೆದಂಥ ಸ್ಥಳದಿಂದನೇ ಬೈಕ್ ಜಾಥಾ ಬಂದು ಮಾನ್ಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಈ ಕೂಡಲೇ ಆರೋಪಿಗಳನ್ನ ಬಂಧಿಸಬೇಕು ಎಂಬತಕ್ಕಂಥದ್ದು ನಾವು ಒಂದು ಆಗ್ರಹ ಮಾಡಿ ಒಂದು ಮನವಿಯನ್ನು ಕೊಟ್ಟಿದ್ದೀವಿ. ಅದಕ್ಕೂ ಕೂಡ ನಮಗೆ ಸರಿಯಾದ ರೀತಿಯಲ್ಲಿ ಸ್ಪಂದಿಸಿದ್ದಾರೆ ಮಾನ್ಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು. ಸ್ಪಂದಿಸಿಲ್ಲ ಅಂದರೆ ಮುಂದಿನ ದಿನಗಳಲ್ಲೂ ಕೂಡ ಇನ್ನು ಇದರ ಚಳುವಳಿಗಳನ್ನು ನಾವು ನಿರಂತರವಾಗಿ ಮಾಡಬೇಕಾಗುತ್ತೆ. ದಲಿತ ಸಂಘಟನೆಗಳು, ಮಾನವ ಹಕ್ಕುಗಳ ಸಂಘಟನೆಗಳು ಎಂಬತಕ್ಕಂಥದ್ದು ನನ್ನ ಆಗ್ರಹ ಆಗಿದೆ. ನಮಸ್ಕಾರ.